ಹಲ್ಲೆಲೂಯಾ. ಯಾರ್ಯಾರಿಗೆ ಸಿಕ್ಕದ? ಮೊದಲನೇ ತಿಮೋತಿ ಎಲ್ಲರೂ ತೆಗೆದಿರೆ? ಮೊದಲನೇ ತಿಮೋತಿ 6ನೇ ಅಧ್ಯಾಯದಾಗ ನಾವು ಸುಮಾರು 6ನೇ ವಚನ ಹಿಡಿದು ನಾವು ವಾಕ್ಯ ಧ್ಯಾನ ಮಾಡರಿ. ನಾವು ವಾಕ್ಯ ಧ್ಯಾನ ಮಾಡಲಿಕ್ಕಿಂತ ಮೊದಲು ಚಿಕ್ಕದಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ವಾಕ್ಯ ಧ್ಯಾನ ಮಾಡರಿ. ಪರಿಶುದ್ಧನು ಮೋಹನತನು ಪರಕರ್ಮಿಯಾಗಿರುವ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕೆ ಸ್ತೋತ್ರ. ಈಗ ಪ್ರಭಾ, ನಿಮ್ಮ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡಿಕೊಂಡು ಅಯ್ಯ ವಾಕ್ಯ ಧ್ಯಾನ ಮಾಡುವ ಸಂದರ್ಭದಲ್ಲಿ ನಮ್ಮ ಮಧ್ಯದಾಗ ನೀವಿದ್ದು ನಮ್ಮೆಲ್ಲರೊಂದಿಗೆ ಮಾತಾಡಿ ನಾವೆಲ್ಲರೂ ಪ್ರಭಾ ಸತ್ಯ ಗ್ರಹಿಸಿಕೊಂಡು ಸತ್ಯ ತಿಳಿದುಕೊಂಡು ಅಯ್ಯ ಸತ್ಯದ ಮಾರ್ಗದಲ್ಲಿ ಜೀವಿಸ್ತಕ್ಕಂಥ ಒಳ್ಳೆ ಭಾಗ್ಯತೆ ಪ್ರಭಾ ನಮ್ಮೆಲ್ಲರಿಗೆ ಕೊಟ್ಟು ಸಹಾಯ ಮಾಡ್ತೀರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್ ಆಮೇನ್. ದೇವ್ರ ಸ್ತೋತ್ರವಾಗಲಿ. ಏನದ ಅಂತ 6ನೇ ಅಧ್ಯಾಯದಾಗ, ಮೊದಲನೇ ತಿಮೋತಿ 6ನೇ ಅಧ್ಯಾಯದಾಗ 6ನೇ ವಚನದಾಗ ಏನಂತ ಗಿಸಿ ಬರೆಯಲ್ಪಟ್ಟಿನದ? ಸಂತೋಷ ಸಹಿತವಾದ ಭಕ್ತಿಯು ದೊಡ್ಡ ಏನದಂತ್ರಿ? ಮೊಟ್ಟ ಮೊದಲಾಗಿ ಮನುಷ್ಯಗೆ ಏನ್ ಬೇಕು? ಈ ಲೋಕದಾಗ ಏನ್ ಇದ್ರೇನು ಇರಲ್ಲ ಹೋದ್ರೇನು ಮನುಷ್ಯಗೆ ಒಳ್ಳೆ ಆರೋಗ್ಯ ಇರಬೇಕು. ಮನುಷ್ಯನ ಹೃದಯಕ್ಕೆ ಶಾಂತಿ ಮತ್ತು ಸಂತೋಷ ಸಮಾಧಾನ ಇರಬೇಕು. ಅದೇ ಎಲ್ಲಕ್ಕ ದೊಡ್ಡ ಲಾಭ. ಎಲ್ಲಕ್ಕ ದೊಡ್ಡ ಲಾಭ ಏನದ ಈ ಲೋಕದಾಗ? ಸಂತೋಷ. ಆ ಸಂತೋಷ ಎಲ್ಲರಿಗೆ ಏನದಂತಂದ್ರ ದೊಡ್ಡ ಲಾಭ. ಒಂದೆಡೆ ಈ ಲೋಕದಾಗ ಎಲ್ಲನೇ ಇತ್ತು, ಅವನಿಗೊಂದು ಸಂತೋಷ ಇಲ್ಲ ಅಂದ್ರೆ ಅವನಿಗೆ ಏನು ಲಾಭ? ಅವನಿಗೆ ಏನು ಸುಖ? ಅವನಿಗೆ ಸುಖ ಏನು? ಎಲ್ಲ ಮಾತಿಂದ ಉಳ್ಳಾಕದ ತಿಲ್ಲಕದ ಎಲ್ಲನೇ ಅದ, ಖರೆ ಆರೋಗ್ಯ ಸರಿಗಿಲ್ಲ, ಅವನಿಗೆ ಏನು ಲಾಭ? ಏಟಿದ್ರಿ ಬಿ ಅವನಿಗೆ ಅದೆಲ್ಲ ಏನು ಎದ್ರ ಸಮಾನ ಅದು ಅಂತಂದ್ರೆ ಒಂದು ರಾಜ್ಯದ ಸಮಾನ, ಒಂದು ಧೂಳಿ ಸಮಾನ ಅಲ್ಲ. ಈ ತಿಮೋತಿ ಅದ್ಭುತವಾಗಿರ್ತಕ್ಕಂಥ ಮಾತು ದೇವರ ಒಂದು ವಾಕ್ಯದ ಮೂಲಕವಾಗಿ ಅನೇಕ ಜನರಿಗೆ ಶುಭವಾರ್ತೆ ಸಾರಲಿಕ್ಕೆ ಅಂತಂದ್ರ ದೇವರು ಏರ್ಪಾಟ್ ಮಾಡಿರ್ತಕ್ಕಂಥ ಸತ್ಯದ ವಾಕ್ಯ. ಈ ಸತ್ಯ ಗ್ರಹಿಸ್ಕೊಳಕ, ಈ ಸತ್ಯ ತಿಳ್ಕೊಳಕ ಈ ಭೂಲೋಕದಾಗ ಜನರು ಎಕಡಿಂದ ಎಕಡೋ ಹೋಗಸಿ ಅಂದ್ರೆ ವಿದ್ಯೆ ಕಲ್ಕೊಂಡು ಹೊಂಟಾರೆ ಕರಡಿಕೆ. ಆದ್ರಾಗ ಅವರಿಗೆ ತೃಪ್ತಿ ಇಲ್ಲ. ಇವತ್ತು ಎಷ್ಟು ಕ್ರೈಸ್ತರು, ಎಷ್ಟೋ ಜನರು ಪ್ರಾರ್ಥನಾ ಕಲಿಸ್ಯಾರ, ಭಯಭಕ್ತಿ ಕಲಿಸ್ಯಾರ, ವಿದ್ಯಾ ಕಲಿಸ್ಯಾರ, ಎಲ್ಲನೇ ಮಾಡ್ಯಾರ. ಕಡೆಗೆ ಥೋಡೆ ಜನರು ಏನ್ ಮಾಡ್ಯಾರ ಅಂದ್ರ ಈ ಲೋಕಕ್ಕೆ ಜ್ಞಾನ ನೋಡ್ಯಾರ, ಈ ಲೋಕದ ಒಂದು ಧನ ಐಶ್ವರ್ಯಕ್ಕೆ ನೋಡ್ಯಾರ, ಅವ್ರು ಅದ್ರಾಗೆ ಸಂತೋಷ ಪಟ್ಟಾರ. ಕಡೆಗೆ ಅದ್ರಾಗ ಸಂತೋಷ ಇಲ್ಲ. ಕೆಲವು ಜನರು ಗ್ರಹಿಸ್ಯಾರ ಈ ಲೋಕದಾಗ ಏನು ಬಿ ಇಲ್ಲಪ್ಪ, ದೇವರ ವಾಕ್ಯನೇ ಕರೆಕ್ಟ್ ಅದ, ಸತ್ಯ ಹಿಡ್ಕೊಂಡು ಸತ್ಯದ ರೀತಿಯಲ್ಲಿ ನಡೆದೇ ಒಳ್ಳೇದ ಅಂತ ಕಿಸಿ, ಇದ್ರಾಗೆ ನಮಗೆ ಲಾಭ ಅದ ಅಂತ ಕಿಸಿ ಅಂದ್ರ ನಮಗೆ ನಾವು ನಾಶ ಮಾಡ್ಕೊಂಬಲ್ಲಪ್ಲೆ, ನಮಗೂ ನಮ್ಮ ಕುಟುಂಬಕ್ಕೂ ನಾವು ಪರಿಪೂರ್ಣವಾಗಿ ಕಾಪಾಡಿಕೊಳ್ಳಕ ಒಂದು ಯೋಗ್ಯತೆ ಅದ ಅಂದ್ರ ಅದು ಕೇವಲ ದೇವರ ವಾಕ್ಯದಲ್ಲಿ, ದೇವರ ಪಾದ ಸನ್ನಿಧಿಯಲ್ಲಿ ಅದ ಅಂತ ಕಿಸಿ ಅಂದ್ರ ಎಷ್ಟು ಜನರು ತಿಳಿದುಕೊಂಡು ಗ್ರಹಿಸ್ಕೊಂಡು ಏನಂತಂದ್ರ ಏಸು ಕ್ರಿಸ್ತಾಗಿ ಗೊತ್ತಾ ಹಿಂಬಾಲಿಸ್ತಾರ. ಅನೇಕ ಜನರು ಹೇಳ್ತಾರ ಕ್ರೈಸ್ತರು ಸರಿಗಿರಲ್ರು, ಕ್ರೈಸ್ತರು ಮತ ಪರಿಚರ್ಯ ಮಾಡ್ತಾರ, ಕ್ರೈಸ್ತರು ಮತ ಪರಿಚರ್ಯ ಮಾಡಲ್ಲ, ಕ್ರೈಸ್ತರು ನಾಶದಿಂದ ತಪ್ಪಿಸ್ತಾರ, ಕ್ರೈಸ್ತರು ಅಪಾಯಗಳನ್ನು ಕಾಪಾಡ್ತಾರ, ಕ್ರೈಸ್ತರು ಕೆಟ್ಟು ಹೋಗಿರ್ತಕ್ಕಂಥ ಜನರು ಶುದ್ಧ ಆಗ್ಬೇಕಂತ ಕೆಸಂದ್ರ ಕಲಿಸ್ತಾರ. ಯಾಕಂದ್ರೆ ದೇವರು ಕಲಿಸಿದ್ದು ಇದೆ. ಒಬ್ಬ ಹಾಳಾಗಿ ಹೋಗ್ತಕ್ಕಂಥ ವ್ಯಕ್ತಿಗೆ ಕಾಪಾಡಿದ್ರ ಎಷ್ಟೋ ದೊಡ್ಡ ಲಾಭ. ಏನಿಲ್ಲ, ಆ ಲಾಭದ ಕಣ್ಣಿದೆ ಇಲ್ಲಿ ಹೇಳ್ತಾರ ತಿಮೋತಿ, ಸಂತೋಷ ಸಹಿತವಾದ ಭಕ್ತಿಯು ದೊಡ್ಡ ಲಾಭವು. ಸರಿ, ನಾವು ಲೋಕದೊಳಗೆ ಏನು ತಕೊಂಡು ಬರಲಿಲ್ಲವಷ್ಟು ಅದರೊಳಗಿಂದು ಏನು ತೆಗೆದುಕೊಂಡು ಹೋಗಲಾರೆವು.
ನಮಗೆ ಅನ್ನ ವಸ್ತುಗಳು ಇದ್ದಿದ್ದರೆ ಸಾಕು, ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಟರಣಿ ಎಂಬ ಊರಿನಲ್ಲಿ ಸಿಕ್ಕಿಕೊಂಡು ಅಂತ. ಎದಕ್ಕೆ ವಿರೋಧವಾಗಿ? ಬುದ್ಧಿ ವಿರೋಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತವೆ. ಎದ್ರಾಗ ಮುಳುಗಿಸ್ತಾವಂತ? ಇವತ್ತು ನಮ್ಮ ಆಶೆಗಳು ನಿಜವಾಗಲು ಯಾಕಡೆ ನಡೆದವ? ನಾವು ಯಾವ ಹಾದಿ ಹಿಡಿದಿದ್ದೆವು? ದೇವರು ಎರಡು ಮಾರ್ಗ ತೋರ್ಸ್ಯಾರ ನಮ್ಗ. ಒಂದು ಒಳ್ಳೆ ಮಾರ್ಗ, ಒಂದು ಕೆಟ್ಟ ಮಾರ್ಗ. ಇವತ್ತು ಒಳ್ಳೆ ಮಾರ್ಗದಾಗ ನಡೀರಿ ಅಂತಂದ್ರ ಒಳ್ಳೆ ಮಾರ್ಗದಾಗ ನಡಿಲಕ್ಕ ಆಗಲ್ಲ ಹೊಂಟದ ಜನರಿಗೆ. ಕೆಟ್ಟ ಮಾರ್ಗದಾಗ ನಡಿಲಕ್ಕ ಬಹಳ ಜನರಿಗೆ ಆಗ್ಲತ್ತದ. ಆ ಕೆಟ್ಟ ಮಾರ್ಗದಾಗ ಹೋಗ್ತಕ್ಕಂಥ ಜನರು ಏನಂತಂದ್ರ ಆ ಸಿಂಹಾರಕನ ಕೈಯಲ್ಲಿ ನಾಶವಾಗಿ ಹೋಗ್ತಾರ. ಅವರಿಗೆ ಗೊತ್ತೇ ಆಗಲ್ಲ ಹೊಂಟದ. ಏನು ಗೊತ್ತಾಗ್ಲತ್ತದ? ಯಾವುದೋ ಒಂದು ರೀತಿಯಾಗಿ ನಾಶ ಮಾಡತಾನ. ಇವತ್ತು ಎಷ್ಟೋ ಕುಟುಂಬಗಳವ ಹಾಳಾಗಿ ಹೋಗ್ಲತ್ತವ. ಭಯಂಕರವಾದ ರೀತಿಯಿಂದ ಹಾಳಾಗಿ ಹೋಗ್ತಾವ. ಅಯ್ಯೋ, ನಾವು ಯಾಕೆ ಹಾಳಾಗ್ಲತ್ತಿದ್ದೆವು, ಯಾಕೆ ನಮ್ಗೆ ಜೀವಿತದಾಗ ನಮ್ಗೆ ಇಷ್ಟು ಕಷ್ಟಗಳು ಹೊಂಟಾವ ಅಂತ ಅನ್ಕೊಳ್ತಾನ. ಕಡೆಗೆ ದೇವ್ರ ಕೈ ಚಾಚಿ ಕರಿತಾರ. ಕಡೆಗೆ ದೇವ್ರ ಕಡೆ ಯಾರು ನೋಡ್ತಾ ಇಲ್ಲ. ದೇವ್ರು ಕರೀತಾರ, ಎಲ್ಲೇ ಕಷ್ಟಪಡುವರೇ ಹೊರಿ ಹೊತ್ತರೆ ನೀವೆಲ್ಲರೂ ನನ್ನ ಬಳಿಗೆ ಬರ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಅನ್ನತ್ತಾರ. ಕಡೆಗೆ ಈ ಕಡೆ ಯಾರು ನೋಡಲ್ಲ ಹೊಂಟಾರ. ಬಾಧೆಗಳು, ಕಷ್ಟಗಳು, ಸಮಸ್ಯೆಗಳು, ಅವಮಾನಗಳು, ದುಃಖಗಳು ಎಕಡೆ ಹೆಚ್ಚಾಗ್ಲತ್ತವು ಆ ಕಡೆ ಓಡ್ತಾರ. ದೇವ್ರ ಕೂಗು ಯಾರು ಕೇಳ್ತಾ ಇಲ್ಲ. ದೇವ್ರ ಕೂಗು ಯಾರು ಕೇಳ್ತಾರೋ ಅವ್ರ ಕೂಗು ದೇವರು ಕೇಳ್ತಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗ್ಲಿ. ಈ ರೀತಿಯಾಗಿ ನಿಜವಾಗ್ಲು ಕರೋನಾ ಟೈಮ್ನಾಗ ಏನಾಗ್ಯದ್ರಿ? ಕರೋನಾ ಬಂದಿನ ಟೈಮಿನಾಗ ಏನಾಗ್ಯದ ಅಂತಂದ್ರ ಬಹಳ ಜನರು ಕರೋನಾ ಬಂದಿನಾಗ ದವಾಖಾನಿಗೆ ಹೋಗಿ ತೋರಿಸ್ಕೊಳಕ್ ಬಿ ಅಂಜಾರ, ತನ್ನ ಮಕ್ಕಳಿಗೆ ಮರುಗಳಿಗೆ ಮುಟ್ಕೊಳಕ್ ಬಿ ಅಂಜಾರ. ಏನಂಜಿಲ್ಲ, ನನ್ನ ರೋಗ ಮಗನಿಗೆ ಹಟ್ತು ಅಂತಾರ, ನನಗೆ ಯಾನ್ಯಾಕಾಗಲ್ಲ ಅಂತ ಎಷ್ಟೋ ಮಂದಿ ತನ್ನ ಮಕ್ಕಳಿಗೆ ಸಂತಿ ಮುಟ್ಕೊಂಡಿಲ್ಲ. ಬೇರೆಯವ್ರು ಎಬ್ಸಾರ, ಬೇರೆಯವ್ರು ಉಣಿಸಾರ. ಕಡ್ಕೆ ಕರೋನಾ ಟೈಮಿನಾಗ ಭಯಂಕರವಾಗಿರ್ತಕ್ಕಂಥ ಈ ಸಮಸ್ಯೆಗಳು ಬಂದಿನಾಗ ದೇವ್ರ ಅವಾಗ ಕರೆದಿನಾಗ ಕೆಲವು ಜನರು ಕೇಳ್ಯಾರ, ಕೆಲವು ಜನರು ದೇವ್ರ ಕೂಗು ಕೇಳ್ಯಾರ ಅಲ್ಲ. ಆ ಕೂಗು ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಜನರು ರಕ್ಷಿಸಲ್ಪಟ್ಟಾರ. ಯಾರಾದರೂ ದೇವ್ರ ಕೂಗು ಕೇಳಿಲೋ, ಯಾರಾದರೂ ದೇವ್ರ ಕಡೆ ನೋಡಿಲೋ, ಅವ್ರು ನಿಜವಾಗ್ಲೂ ಇವತ್ತು ಅವರು ಈ ಲೋಕದಾಗ ಅವ್ರ ಆಸ್ತಿ ಬಿ ಇಲ್ಲ, ಅವ್ರು ಬಿ ಇಲ್ಲ, ವ್ಯರ್ಥವಾಗತ್ತು. ಈ ಲೋಕದಾಗ ಅವ್ರು ಯಾಕಡೆ ನೋಡ್ಯಾರ ಅಂದ್ರ ಈ ಲೋಕದ ಕಡೆ ನೋಡ್ಯಾರ. ಕಡೆಗೆ ಈ ಲೋಕದಾಗ ನಾವೇನಂದ್ರ ಅದ್ರ ಕಡೆ ನೋಡೋದಪ್ಲೆ ನಾವೇಂದ್ರ ದೇವ್ರ ಕಡೆ ನೋಡ್ಯಾರಿ. ಅವಾಗ ಆ ಲಾಕ್ಡೌನ್ದಾಗ ಏನಂತಂದ್ರೆ ಎಷ್ಟೋ ಜನರು ಏನ್ ಮಾಡ್ಯಾರಿ, ಪ್ರಾರ್ಥನೆದಾಗ ಕಾಲ ಕಳ್ದಾರ. ನಮಗೆ ಪ್ರಾರ್ಥನೆ ಮಾಡಿದ್ರೆ ಸಾಕು, ನಮ್ಮ ರೋಗಗಳು ಹೋಯ್ತಾವ ಅಂತ ಕೇಶಂದ್ರ ಎಷ್ಟೋ ಮಂದಿ ಆಸೆ ಇಟ್ಕೊಂಡು ಕೇಶಂದ್ರ ಫೋನ್ ಮಾಡಿ ಕೇಶಂದ್ರ ಮಾತಾಡ್ಯಾರ. ನೀವು ಎಲ್ಲಿದ್ದೀರಿ ಸರ್, ನಮಗೆ ಜರ ಆರೋಗ್ಯ ಸರಿಗಿಲ್ಲ, ಜರ ಬಂದು ನಮಗೆ ಪ್ರಾರ್ಥನೆ ಮಾಡ್ರಿ ಅಂತಂದಿನಾಗ ಆ ಟೈಮಿನಾಗ ನಿಜವಾಗಲು ನನ್ನ ಬಲ್ಲಿ ಆಟೋಗೆ ರೊಕ್ಕ ಸಂತಿ ಕೊಡ್ಲಾಕಿಲ್ಲ, ಆಟೋದಾಗ ಹೋಗ್ಲಾಕ ಯಾರು ಹ್ಯಾಂಗಿರ್ತಾರೋ, ಅಯ್ಯೋ ನಾ ಹ್ಯಾಂಗ್ ಹೋಗ್ಲಿ ಎಂಬ ಭಯ ನನ್ನ ಒಳಗ. ಕಡೆಗೆ ಆ ಟೈಮಿನಾಗ ದೇವರು ನನಗೊಂದು ಸೈಕಲ್ ಕೊಟ್ಟಾರ, ಖರೀದಿ ಮಾಡ್ಲಕ್ಕ ಒಂದು ಯೋಗ್ಯತೆ ಕೊಟ್ಟಾರ. ಸೈಕಲ್ ಖರೀದಿ ಮಾಡ್ಲಕ್ಕ ಒಂದು ಯೋಗ್ಯತೆ ಕೊಟ್ಟಿನಾಗ ಆ ಲಾಕ್ಡೌನ್ದಾಗ ಆ ಸೈಕಲ್ ತಗೊಂಡು ಕಸಿ ಯಾರಾದರೂ ಫೋನ್ ಮಾಡ್ತಿರೋ ಅವ್ರ ಹತ್ರ ಹೋಗಿ, ಅವ್ರ ಕುಟುಂಬದಾಗ ಹೋಗಿ ಅವರಿಗೆ ಪ್ರಾರ್ಥನೆ ಮಾಡಿ ಬರುವಾಗ ನಿಜವಾಗ್ಲೂ ನಮ್ಮ ಸುತ್ತ ಇರ್ತಕ್ಕಂಥ ವಿಶ್ವಾಸಗಳು ಭಯ ಪಡಿತಿದ್ರು ನೋಡಿ. ಯಾಕಡೆ ಹೋಗಿ ಯಾರಿಗೋ ಮುಟ್ಟಿ ಹೊಂಟಾರ, ಅವರಿಗೆ ಮುಟ್ಕೋಬ್ಯಾರ್ದು, ಅವರಿಗೆ ಮನೆಗೆ ಬರ್ಕೊಡ್ಬ್ಯಾರ್ದು. ಪರವಾಗಿಲ್ಲ, ದೇವರಿಗೆ ಸ್ತೋತ್ರ. ನನ್ನ ದೇವರು ದೊಡ್ಡವನು, ನನ್ನ ದೇವರು ಶಕ್ತಿಮಂತನು. ಈ ಲೋಕದಾಗಿನ ಜನರು ಮುಟ್ಕೊಂಬರೋದ್ರು ಪರವಾಗಿಲ್ಲ ಅಂತ ಕಿಸಿ ನಾ ಯಾರ ಮನೆಗೆ ಹೋಗಲ್ಲಪ್ಲೆ. ಕೇವಲ ಯಾರ ಹೇಳಿದ್ರು ಹೋಗಬೇಕು, ಪ್ರಾರ್ಥನೆ ಮಾಡಬೇಕು, ಬರಬೇಕು,
ತಿರುಗಿ ಮನೆಗೆ ಏನಂದ್ರೆ ಪ್ರಾರ್ಥನೆ ಮಾಡ್ಕೋತಾ ಕೂಡಬೇಕು. ಆ ಟೈಮಿನಾಗ ನಮ್ಗೆ ಎಷ್ಟೋ ಸಂತೋಷ ಮತ್ತು ಎಷ್ಟೋ ನಮಗೆ ಸಮಾಧಾನ ದೇವರು ಉಂಟು ಮಾಡ್ಯಾರ. ಈ ರೀತಿಯಾಗಿ ಅನೇಕ ಜನರಿಗೆ ಅಂತಂದ್ರ ಕೊನೆಗೆ ಬಂದಿನ ಮೇಲೆ ಆಸ್ಪತ್ರೆಯಲ್ಲಿ ನಾವು ಅಡ್ಮಿಟ್ ಆಯ್ತೇವೆ ಅಂತಂದ್ರೆ ಬಿ ಅವ್ರಿಗೆ ಅವಕಾಶ ನಾವು ಅದ್ರಾಗ ಹೊರಗೆ ತಂದಿದ್ದೆವು. ಆಸ್ಪತ್ರೆದಾಗ ಅಡ್ಮಿಟ್ ಆದ್ರೆ ಏನೈತೈತ್ರಿ, ದುಡ್ಡು ಬಿ ತಗೋತಿದ್ರು ಮತ್ತು ಅವ್ರಿಗೆ ಕರೋನಾ ಬಿ ಹತ್ಕೋತಿತ್ತು ಮತ್ತು ಅವ್ರ ಲೋಕದಾಗ ಬಿ ಇರ್ತಿದ್ದಿಲ್ಲ. ಕರೆಕ್ಟ್ಗೆ ಬಹಳ ಬಯಸ್ಕೊಂಡಿದ್ದೆವು. ಪರವಾಗಿಲ್ಲ, ದೇವ್ರಿಗೆ ಸ್ತೋತ್ರ. ಆ ಬೈಗಳು ನಮ್ಗೆ ಆಶೀರ್ವಾದದಾಗ ಬದಲಿ ಆಗ್ಯಾವ. ಏನಾಗಿಲ್ಲ, ಅವ್ರ ಬೈಗಳೆಲ್ಲ ಏನಾಗ್ಯಾವ ನಮ್ಗೆ ಆಶೀರ್ವಾದಗಳದಾಗ ಅವು ಬದಲಿ ಆಗ್ಯಾವ. ನಾವು ಆಶೀರ್ವಾದಿಸಲ್ಪಟ್ಟಿದ್ದೀವಿ. ಯಾಕಂತಂದ್ರ ಅವರಿಗೆ ಕಾಪಾಡಿನ ಕಡಿಂದು ಅಲ್ಲ, ಅವಾಗ ಅವ್ರಿಗೆ ಹೊರಗೆ ತಂದಿನ ಮೇಲೆ ನಿಜವಾಗ್ಲು ನಾನು ಬಂದಿನಾಗ ಅಂತಿರ್ಬೇಕು, ನಾ ಹಾಸ್ಪಿಟಲ್ದಾಗ ಅಡ್ಮಿಟ್ ಆದ್ರೆ ಇವತ್ತು ಇರ್ತಿದ್ದಿಲ್ಲ, ನನಗೆ ಅವರೇ ತಂದರು ಹೊರಗ, ಅವ್ರು ಹೇಳಿದ ಕೇಳಿನ ಇವತ್ತು ನಾನು ಬದುಕಿದ್ದೀನಿ ಅಂತ ಕೇಸಿ ಅಂದ್ರ ಬೇರೆಯವ್ರ ಮುಂದೆ ಸಾಕ್ಷಿ ಹೇಳೋದ್ರ ಬಿ ತನ್ನ ದೇವ್ರ ಮುಂದಾರ ಸಾಕ್ಷಿ ಕೊಡೇಬೇಕಾಯ್ತದ, ತಪ್ಪಲ್ದು. ಹಲಲೂಯ, ಹಲಲೂಯ. ಈ ರೀತಿಯಾಗಿ ದೇವರು ಅದ್ಭುತವಾದ ಕಾರ್ಯಗಳು ಜರುಗಿಸಿ ಅಂತಂದ್ರೆ ಅನೇಕರಿಗೆ ರಕ್ಷಿಸ್ಯಾರ, ಕಾಪಾಡ್ಯಾರ. ಆದ್ರೆ ಈ ವಿಷಯದಲ್ಲಿ ನಾವು ನೋಡ್ಬೇಕಾದ್ರ ಏನಂತ ಹೇಳ್ತದ್ರಿ ಇಲ್ಲಿ 10ನೇ ವರ್ಷದಾಗ ಏನ್ ಹೇಳ್ತ, ಹಣದ ಆಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರ ಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೈದ್ಯನಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಈ ಲೋಕದಾಗ ಅನೇಕ ಜನರ ತನಗೆ ತಾನು ಕಾಪಾಡ್ಕೋಬೇಕಂತಾರೆ, ಕಡೆಗೆ ಕಾಪಾಡ್ಕೊಳಕ್ಕಾಗಲ್ಲ. ತನಗೆ ತಾನು ಕಾಪಾಡ್ಕೋಬೇಕಾದ್ರ ಮೊದಲು ದೇವರಿಗೆ ಸಮರ್ಪಿಸ್ಕೋಬೇಕಾಯ್ತದ. ಆ ರೀತಿಯಾಗಿ ಸಮರ್ಪಣೆ ಮಾಡ್ಕೊಂಡ್ರೆ ಮಾತ್ರ ದೇವ್ರು ಖಂಡಿತವಾಗಿ ಒಳ್ಳೆ ಕಾರ್ಯದ ನಿಮಿತ್ತವಾಗಿ ದೇವ್ರು ನಡೆಸ್ಕೊಡ್ತಾರ. ಆದ್ರೆ ಈ ವಿಷಯದಲ್ಲಿ ನಾವು ನೋಡ್ಬೇಕಾದ್ರ ನಿಜವಾಗ್ಲು ಮತ್ತ ಈ ಲೋಕದಾಗ ಎಷ್ಟೋ ಜನರು ಬರೀ ಈ ಲೋಕದಾಗ ದುಡ್ಡು 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 ದುಡ್ಡು, ಹಣ ಹಣ ಹಣ. ದೇವರಿಗೆ ಗೊತ್ತಾದ, ದೇವರಿಗೆ ನಾವು ನಮ್ಗೆ ಏಟ್ ಕೊಟ್ಟರೆ ನಾವು ಚಂದ ಇರ್ತೇವೆ, ದೇವರಿಗೆ ಗೊತ್ತಾದ. ಕಡೆಗೆ ನಮ್ಮ ಆಶೆಗೆ ತೃಪ್ತಿ ಆಗಲ್ಲ ಅಲ್ಲ, ತೃಪ್ತಿ ಆಗದ ಕಡೆ ನಾವು ಏನೋ ಮಾಡ್ಬೇಕಂತೇವೆ, ಕಡೆಗೆ ಅದು ಎಲ್ಲ ವ್ಯರ್ಥ ಆಗ್ಲತ್ತದ. ಆ ವ್ಯರ್ಥವಾಗಿರ್ತಕ್ಕಂಥ ಕೆಲಸಗಳಲ್ಲಿ ನಾವು ಹೋಗೋದಪ್ಲೆ ನಾವು ಏನ್ ಮಾಡಾರಿ, ಆ ವ್ಯರ್ಥವಾದ ಕಾರ್ಯಗಳಲ್ಲಿ ನಾವು ಹೋಗೋದಪ್ಲೆ ನಾವೇನ್ ಮಾಡಾರಿ. ಅದಕ್ಕೆ ಒಬ್ಬ ವ್ಯಕ್ತಿ ಹೇಳ್ತಾನೆ, ಏನ್ ಹೇಳ್ತಾನಂತ ಮತ್ತೆ ಅದಾಗ ಓದ್ತೀರಿ, ಮತ್ತಯ್ಯ 18ನೇ ಅಧ್ಯಾಯದಾಗ 4-5 ವಚನ ಓದ್ರಿ. ಏನದಂತ್ರಿ? ಏನಂತ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೀಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನು ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು. ಇದಲ್ಲದೆ ಯಾವನಾದರೂ ನನ್ನ ಹೆಸರಿನ ಅಲ್ಲಿ ಇಂಥ ಒಂದು ಚಿಕ್ಕ ಮಗುವನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗೆ ಆಯಿತು. ಆದರೆ ನನ್ನಲ್ಲಿ ನಂಬಿಕೆ ಇಡುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಏನಾದರೂ ಅಡ್ಡೆಯಾದರೆ ಅಂಥವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಳುಗಿಸಿ ಬಿಡುವುದು ಅವನಿಗೆ ಹಿತವಾಗುವುದು ಅಂತ. ಒಂದೇಳೆ ಹೇಳಿನ ಮಾತು ಯಾರಾದರೂ ಕೇಳಲ್ರು, ಸತ್ಯ ತಿಳ್ಕೊಂಬಲ್ರು, ಸತ್ಯಕ್ಕೆ ತಕ್ಕಂತೆ ನಡೆಯಲ್ರು, ಅಂತ ಜನರಿಗೆ ಏನ್ ಮಾಡ್ಬೇಕಂದ್ರ ಬೀಸ್ತಕ್ಕಂಥ ಕಲ್ಲು ಅವನ ಕೊಳಗೆ ಕಟ್ಟಿ ಅಂದ್ರ ಸಮುದ್ರದಾಗ ಏನಂದ್ರ ಆಳವಾಗಿರ್ತಕ್ಕಂಥ ಸ್ಥಳದಾಗ ಹೋಯ್ತು ಅವನಿಗೆ ಮುಳುಗಿಸಿ ಬಿಡ್ಬೇಕಂತ. ಯಾಕಂದ್ರೆ ಒಬ್ಬ ದುಷ್ಟತನದಲ್ಲಿ ಬೆಳೆದನು ಅಂದ್ರೆ ಇನ್ನೊಬ್ಬನಿಗೆ ದುಷ್ಟತನ ಬೆಳೀತದ.
ಒಬ್ಬ ಪಾಪಿ ಬೆಳಿಲಾಕ ಪ್ರಾರಂಭ ಮಾಡಿದ್ರು ಅವನಿಗೆ ನೋಡ್ಕೇಸಿ 10 ಮಂದಿ ಪಾಪಿಗಳು ಬೆಳಿಲಾಕ ಪ್ರಾರಂಭ ಮಾಡ್ತಾರೆ. ಅದ್ರ ಕಡೆಯಿಂದ ವಾಕ್ಯ ಹೇಳ್ತದ, ಅಂತ ಜನರಿಗೆ ಏನಂತಂದ್ರ ಸಂಪೂರ್ಣವಾಗಿ ಮುಳುಗಿಸಿ ಬಿಡಬೇಕು. ಆದ್ರ ನಿಜವಾಗ್ಲು ಈ ಮೊಂಡುತನ ನಂಬಲಿಂದ ತೆಗಿಬೇಕು. ಸಮುದ್ರದಾಗ ಆಳವಾದ ನೀರಿನಾಗ ಹಾಕಬೇಕಾದ್ರ ನಿಜವಾಗಲು ಮನುಷ್ಯ ಮೊದಲು ಸತ್ಯದಾಗ ಅಂದ್ರ ಆ ಗ್ರಹಿಕೆದಾಗ ತಿಳ್ಕೊಂಡೇನಂತಂದ್ರ ತನಗೆ ತಾನು ಸರಿಪಡಿಸ್ಕೊಂಡೇನಂತಂದ್ರ ನಡೆದ್ರು ಮಾತ್ರ ಆ ವ್ಯಕ್ತಿನಿ ದೇವರ ರಾಜ್ಯದಾಗ ಏನಾಗ್ತಾನಂತ್ರಿ, ಹೆಚ್ಚಿನವ ಆಗ್ತಾನಂತ. 19ನೇ ವರ್ಷದಾಗ ಹೋದ್ರಿ. 19ನೇ ವರ್ಷದಾಗ ಸತ್ಯವಾಗಿ ಹೇಳುತ್ತೇನೆ, ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದು ಮನಸ್ಸುಳ್ಳವರಾಗಿ ಇದ್ದಿದ್ದಾರೆ, ಅದು ಪರಲೋಕದ ರಾಜ್ಯದಲ್ಲಿರುವ ಆಗುವುದೆಂದು ನಿಮಗೆ ಹೇಳುತ್ತೇನೆ. ದೇವರಿಗೆ ಸ್ತೋತ್ರವಾಗಲಿ. 2 ಮನಸ್ಸು ಇರಬೇಡ. ಇಬ್ಬರು ಗಂಡ ಹೆಂಡತಿ ಇರಲಿ, ಕುಟುಂಬದಾಗ ಯಾರೇ ಇರಲಿ, ಮನಸ್ಸುಗಳು ಮಾತ್ರ ಬೇರೆ ಬೇರೆ ಇರಬಾರ್ದು. ಮನಸ್ಸುಗಳು ಮಾತ್ರ ಒಂದಿರಬೇಕು. ಯಾವಾಗ ಮನುಷ್ಯನ ಮನಸ್ಸು ಒಂದಿರ್ತದೋ ಅವಾಗ ಮನುಷ್ಯ ಇನ್ನೊಬ್ಬನಿಗೆ ರಕ್ಷಿಸ್ಲಕ್ಕ, ಇನ್ನೊಬ್ಬರಿಗೆ ಕಾಪಾಡಕಲಾಗ ಸಾಧ್ಯ ಅದ. ಇಲ್ಲ ನಾವು ಆದಾಮ ಹವಳಗೆ ನೋಡ್ಬೇಕಾದ್ರೆ ಅವರಿಬ್ಬರ ಮನಸ್ಸು ಒಂದಾಗಿದ್ದಿಲ್ಲ, ಇಬ್ಬರು ಮನಸ್ಸು ಬೇರೆ ಬೇರೆ ಆಗಿತ್ತು. ಯಾವಾಗಾದ್ರೂ ಸೈತಾನ ಬಂದು ಭಟಕೇಶನು ಅವಾಗ ಹವಳ ಕೇಳಿಕೇಸಿ ಏನ್ ಮಾಡ್ಯಾಳ, ಯಜಮಾನಿಗೆ ಕೇಳಲ್ಲಪ್ಲೆ, ಯಜಮಾನನ ಮಾತಿಗೆ ವಿಧೇಯ ಆಗಲ್ಲಪ್ಲೆ, ವಿರುದ್ಧವಾಗಿ ಯಾವಾಗಾದ್ರೂ ಅದು ಹಣ ತಿಂದಳು. ಅವಾಗ ಅವರಿಗೆ ಶ್ರಮಗಳು, ಅವರಿಗೆ ಕಷ್ಟಗಳು, ಅವರಿಗೆ ರೋಗಗಳು, ಅವರಿಗೆ ಹಸು ನೀಡಿಕೆಗಳು ಎಲ್ಲ ಪ್ರಾರಂಭವಾಗ್ಯವ. ಇವತ್ತು ನಮ್ಮ ಜೀವಿತದಾಗ ನಮ್ಮಲ್ಲಿ ಇದ್ದಂಥ ದಿನಸಿಗೆ ದೇವರ ಆಶೀರ್ವಾದ ಮಾಡಿದ್ರು ಅಂದ್ರ ಅದ್ರಾಗ ನಮಗೆ ತೃಪ್ತಿ ಆಗ್ಲಕ್ಕ ದೇವರೇ ಸಹಾಯ ಮಾಡ್ತಾರ. ಒಂದ್ ವೇಳೆ ದೇವ್ರ ಸಹಾಯ ಮಾಡಿರೋದ್ರು ಅಂದ್ರ ನಮ್ಮ ಮನೆಗೆ ಏಟಿದ್ರಿವಿ ಯಾಕೆ ಬಂತು, ಏನು ಪ್ರಯೋಜನ ಆಗಲ್ಲ. ಏನೇನರ ಪ್ರಯೋಜನ ಆಯ್ತದ? ಸಾಧ್ಯ ಅದನ? ಓದ್ರಿ. ಏನಂದ ಓದ್ರಿ. ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ ಏನಂತ್ರಿ, ಸಾಕ್ಬಿಡ್ರಿ. ಯಾಕಂದ್ರೆ ಇವತ್ತು ತಪ್ಪುಗಳನ್ನು ಸಹ ಕ್ಷಮಿಸ್ತಕ್ಕಂಥ ಒಂದು ಅವಕಾಶ ಅದ. ಎಷ್ಟರ ಮಟ್ಟಿಗೆ ಕ್ಷಮಿಸ್ಬೇಕು ಅಷ್ಟರ ಮಟ್ಟಿಗೆ ಕ್ಷಮಿಸ್ಬೇಕು. ಹೆಚ್ಚಿಗೆ ಕ್ಷಮಿಸ್ಲಕ್ಕೆ ಹೋದ್ರೆ ಬಿ ಏನು ಪ್ರಯೋಜನ ಇಲ್ಲ ಅಲ್ಲ. ಬುದ್ಧಿ ಕಲ್ಕೊಂಬ ವ್ಯಕ್ತಿ, ಬುದ್ಧಿ ಕಲ್ಸೋ ವ್ಯಕ್ತಿ ಇಬ್ಬರು ಟಕ್ ಆಫ್ ಅವ್ರು ಇರಬೇಕು. ಹೇಳೋನ್ಕಿನ್ನ ಕೇಳೋನ್ ಹುಷಾರಿದ್ದಾನೆ ಅಂತ ಏನ್ ಮಾಡ್ತಾರಂದ್ರ, ಕೇಳಿನವ ಹೇಳೋನ್ಕಿನ್ನ ಡಬಲ್ ಆಶೀರ್ವಾದ ಹೊಂದ್ಕೋತಾನ. ಏನು ಹೊಂದ್ಕೊಂಬಲ್ಲ, ಅವ ಡಬಲ್ ಹುಷಾರಾಯ್ತಾನವ ಅಲ್ಲ. ಅದಕ್ಕನೆ ಗುರುನ್ಕಿನ್ನ ಶಿಷ್ಯ ಭಾಳ ಜಬರದಸ್ತ್ ಹೊಂಟು ಅಂತಾರ ಅನೇಕರು ಮಂದಿ. ಯಾಕಂತಾರ ಅಂತಂದ್ರ ಕೇಳವ ಹುಷಾರಿರ್ಬೇಕು. ಹೇಳವ ಹೆಂಗಾರ ಹೇಳ್ತಾನ, ಕೇಳವ ಜರ ಕರೆಕ್ಟ್ ಇದ್ದನಲ್ಲ ಅವ ಬಹಳ ಮಜಬೂತ್ ಫೌಂಡೇಶನ್ ಹಾಕ್ತಾನವ ಅಲ್ಲ. ಆ ರೀತಿಯಾಗಿ ನಾವು ಹೊಂದ್ಕೊಳಕ ನಾವು ಶುದ್ಧವಾಗಿರ್ಬೇಕು. ಆ ರೀತಿಯಾಗಿ ಶುದ್ಧವಾಗಿದ್ರು ಮಾತ್ರ ದೇವರು ಅದ್ಭುತವಾದ ರೀತಿಯಲ್ಲಿ ನಡ್ಸಕ್ಕೆ ಅಂತಂದ್ರ ಸಾಧ್ಯದ. ಮಾರ್ಕಂಡ್ ಬರ್ದ ಸುವಾರ್ತೆದಾಗ 10ನೇ ಅಧ್ಯಾಯದಾಗ ಮಾರ್ಕ್ದಾಗ 10ನೇ ಅಧ್ಯಾಯದಾಗ 17ನೇ ವರ್ಷದಾಗ ಹೋದ್ರಿ. ಮಾರ್ಕಂಡ್ ಬರ್ದ ಸುವಾರ್ತೆ 10ನೇ ಅಧ್ಯಾಯ 17ನೇ ವಚನ. ಸಾಕ್ಬಿಡ್ರಿ. ಹಾಲೆಲೂಯ. ಚಪ್ಪಳೆ ತಟ್ಟಾರೆ. ಈ ಲೋಕದಾಗ ಎಲ್ಲರೂ ಬುದ್ಧಿವಂತರು ಬಿ ಇಲ್ಲ, ಬುದ್ಧಿಹೀನರು ಬಿ ಇಲ್ಲ. ಕೆಲವರು ಹಾಂಗ್ ಬಿಹಾರ, ಕೆಲವರು ಹಿಂಗ್ ಬಿಹಾರ.
ಈ ಲೋಕದಾಗ ಯಾವ ಮನುಷ್ಯ ಹ್ಯಾಂಗ ಬದುಕಬೇಕೋ ಅವನಿಗೆ ಖೂನದ ಹಂಗ ಬದುಕ್ತಾನ. ಕರೆಕ್ಟ್ಗೆ ಬದುಕದು ಮುಖ್ಯ ಅಲ್ಲ, ತನಗೂ ತನ್ನ ಕುಟುಂಬಕ್ಕೂ ಕಾಪಾಡ್ಕೊಂಬುದು ಮುಖ್ಯ ಅದ. ಏನಿಲ್ಲ, ಈ ಲೋಕದಾಗ ಯೇಸು ಸ್ವಾಮಿ ಬಳಿ ಅನೇಕ ಜನರು ಹೊಂಟಾರ. ಏನ್ ಹೇಳತ್ತಾರ ಬಂದು ಅಂದ್ರೆ, ಸ್ವಾಮಿ ನನ್ನ ಮಗಳು ಸತ್ತು ಹೋಗ್ಯಾಳ, ನನ್ನ ಮಗಳಿಗೆ ಚಂದ ಮಾಡುವಲ್ಲತ್ತಾರ. ಸ್ವಾಮಿ ನನ್ನ ಮಗ ರೋಗದಾಗ ನನ್ನ ಮಗನಿಗೆ ಬಂದು ನೀ ಚಂದ ಮಾಡುವಲ್ಲತ್ತಾರ. ಇನ್ನ ಕೆಲವು ಜನರು ಬಂದ್ ಕಸಿ ಈ ಲೋಕದಾಗ ನಾವು ಹ್ಯಾಂಗ ಬದುಕಬೇಕು ದೇವ್ರೆ, ನಮ್ಮಲ್ಲಿ ಏನು ಬಿ ಇಲ್ಲತ್ತಾರ. ಅಂತ ಜನರಿಗೆ ಅವ್ರಿಗೆ ಬೇಕಾಗಿದ್ದ ಎಲ್ಲ ತರವಾದ ವ್ಯವಸ್ಥೆ ಮಾಡ್ಯಾರ. ಕಡೆಗೆ ಇಲ್ಲಿ ಒಬ್ಬ ವ್ಯಕ್ತಿ ಬಂದ್ ಕಸಿ ಅಲ್ಲತ್ತಾನ, ಹ್ಯಾಂಗ ಮಾಡ್ತಾನ ರೀ ಇವ. ಈ ವ್ಯಕ್ತಿ ಸಾಮಾನ್ಯವಾದ ಅಂತ ತಿಳ್ಕೊಬೇಡ್ರಿ. ಯೇಸು ಸ್ವಾಮಿ ಮುಂದೆ ಬಂದು ಮೊಳಕಾಲೂರಿ, ಸ್ವಾಮಿ ನಾ ಪರಲೋಕ ರಾಜ್ಯದಾಗ ನಾ ಹೋಗ್ಬೇಕಾದ್ರೆ ನಾ ಏನ್ ಮಾಡ್ಬೇಕು ಸ್ವಾಮಿ ಅಂತ ಚಂದ್ರ ತನಗೂ ತಾನು ತಗ್ಗಿಸಿಕೊಂಡು ಮಾತು ಕೇಳ್ತಾನ. ಇವತ್ತು ನಾವು ವಾಕ್ಯದಾಗ ಓದಿದೇವಲ್ಲ, ಮತ್ತೆ ಅದಾಗ ಯಾವ ವ್ಯಕ್ತಿ ಚಿಕ್ಕ ಮಗುನಂತ ಆಲೋಚನೆಗಳು ತಂದ್ಕೊಂಡು ತನಗೂ ತಾನು ತಗ್ಗಿಸಿಕೊಳ್ತಾನೋ ಆ ವ್ಯಕ್ತಿ ದೇವರ ವಿಷಯದಾಗ, ದೇವರ ರಾಜ್ಯದಾಗ ದೊಡ್ಡವನಂತ ಚಂದ್ರ ಬರೆಯಲ್ಪಟ್ಟಿದ್ದದ. ಆದ್ರೆ ದೇವರ ರಾಜ್ಯದಾಗ ಅಂತ ಸೇರ್ಬೇಕಾದ್ರ ಮೊಟ್ಟ ಮೊದಲಾಗಿ ಮನುಷ್ಯ ಏನಾಗ್ಬೇಕಂತ, ತನಗೂ ತಾನು ತಗ್ಗಿಸ್ಕೋಬೇಕಂತ. ಆದ್ರೆ ಇಲ್ಲಿ ಬಂದಿರ್ತಕ್ಕಂಥ ವ್ಯಕ್ತಿ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಯಾವ ಪಾಪಗಳು ದೋಷಗಳು ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಯಾವ ಉದ್ದೇಶದಲ್ಲಿ ಸಿಕ್ಕಿ ಬಿದ್ದಂಥ ವ್ಯಕ್ತಿ ಅಲ್ಲ. ಈ ವ್ಯಕ್ತಿ ಯಾರ ಅಂದ್ರೆ ಒಬ್ಬ ದೊಡ್ಡ ಧನವಂತ ಆಗಿ ಅಲ್ಲ, ಈ ಧನವಂತ ಆಗಿರ್ತಕ್ಕಂಥ ವ್ಯಕ್ತಿಗೆ ಅನುಮಾನ ಬಂದದ. ಆ ಅನುಮಾನದಾಗ ಏನಂತಂದ್ರೆ ವಿಚಾರ ಮಾಡ್ತಾನ ಅಂದ್ರ, ಅಯ್ಯೋ ನನಗೆ ಈ ಲೋಕದಲ್ಲಿ ಎಲ್ಲನೇ ಅದ, ಒಂದ್ ವೇಳೆ ನಾ ಈ ಲೋಕ ಬಿಟ್ಟು ಹೋದ ಅಂತಂದ್ರ ನನಗೆ ರಕ್ಷಣೆ ಆಗಲು ಹೋಯ್ತು ಅಂದ್ರ ನಾ ಏನು ಮಾಡ್ಬೇಕು ಅಂತ ಕೇಶಂದ್ರ, ಯಾರಿಗೆ ಕೇಳ್ಬೇಕು ಅಂತ ಕೇಶಂದ್ರ ಅನೇಕ ದಿನಗಳು ಹಿಡಿದು ಆಲೋಚನೆ ಮಾಡಿ 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 ಯೇಸು ಸ್ವಾಮಿ ಸಿಕ್ಕಿನಾಗ ಆ ಯೇಸು ಸ್ವಾಮಿಗೆ ಕೇಳಬೇಕಾಗಿತ್ತು ಮಾತು. ಆದ್ರೆ ಆ ಯೇಸು ಸ್ವಾಮಿ ಹೊಂಟು ಹೋಗ್ಯಾರ. ಆ ಯೇಸು ಸ್ವಾಮಿ ಹೊಂಟು ಹೋಗಿನಾಗ ಆತನ ಹಿಂದೆ ಓಡ್ಕೊತ ಬಂದು ಆತನ ಮುಂದೆ ಹೋಗಿ ಮೊಳಕಾಲು ಓರಿ, ಅಯ್ಯ ನಾನು ನಿತ್ಯ ಶಿವ ಪಡಿಬೇಕಾದ್ರ ನಾ ಏನು ಮಾಡ್ಬೇಕಪ್ಪ ಅಂತ ಕೃಷ್ಣಂದ್ರ ಕೇಳ್ತಾರ. ಒಬ್ಬ ಧನವಂತ ಈ ಮಾತು ಕೇಳ್ತಾರ. ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಏನೋ, ಒಬ್ಬ ಧನವಂತಗೆ ಡೌಟ್ ಬಂದದ, ಅನುಮಾನ ಬಂದದ. ಈಟೆಲ್ಲ ಇದ್ರು ಬಿ ಯಾತಕ್ ಬಂದು ನಾ ಪರಲೋಕ ರಾಜ್ಯದಾಗ ಸೇರೋದ್ರೆ ಯಾತಕ್ ಬಂದು ಕೇಶಂದ್ರ ಅನುಮಾನ ಬಂದು ಕೇಳ್ಯಾನ. ಅವಾಗ ಹೇಳ್ಯಾರ ಸ್ವಾಮಿ, ನೋಡಪ್ಪ ಈ ತಪ್ಪುಗಳು ಮಾಡಬಾರ್ದು ಅಂತ ಹೇಳ್ಯಾರ. ಅಯ್ಯೋ ಸ್ವಾಮಿ ಅವ್ರೇ, ನಾ ಸಣ್ಣ ವಯಸ್ಸು ಹಿಡಿದು ಇವೆಲ್ಲಕ್ಕ ನಾನು ನಡ್ಸ್ಕೊಂಡು ಬಂದಿದ್ದೇನೆ, ಕರೆಕ್ಟ್ ಆಗಿದ್ದೇನೆ, ಇನ್ನ ಏನು ಕಡಿಮೆ ಅದ ಅಂತ ಕೇಶಂದ್ರ ಕೇಳಿನಾಗ ಅವಾಗ ಸ್ವಾಮಿ ಹೇಳ್ಯಾರ, ನಿನಗ ಧನ ಬಹಳ ಆಗ್ಯದ, ನಿನಗ ಆಸ್ತಿ ಬಹಳ ಅದ, ನೀ ಸಂಪೂರ್ಣನಾಗಬೇಕಾದ್ರ, ನೀ ಪರಲೋಕ ರಾಜ್ಯದಾಗ ನೀ ಹೋಗ್ಬೇಕಾದ್ರ ನಿನ್ನ ಧನ ಐಶ್ವರ್ಯಗಳೆಲ್ಲ ಮಾರಿ ಬಡ ಜನರಿಗೆಲ್ಲ ಹಂಚಿ ನನ್ನ ಹಿಂದೆ ನೀ ಬಾ ಅಂದಾರ. ಕೇಳ್ರಿ ದೇವ್ರ ವಾಕ್ಯ ನಮ್ಮ ಸಲಕ್ಕೆ ನಿಮ್ಮ ಸಲಕ್ಕೆ ಅದ. ನಾವು ಹಾಳಾಗಬೇಡಂತೇಳಿ ನಮ್ಮೆಲ್ಲರ ಕಡೆಯಿಂದ ಬರೆಯಲ್ಪಟ್ಟಿದ್ದದ. ಯಾರಾದ್ರೂ ವಾಕ್ಯಗ ಕೇಳ್ತಾರೋ ನಂಬ್ತಾರೋ ಅದ್ರ ಪ್ರಕಾರವಾಗಿ ನಡೀತಾರೋ ಅವರಿಗೆ ಪರಲೋಕ ರಾಜ್ಯ ಅದ. ಅದ್ರ ಕಡೆ ಈ ವಾಕ್ಯ ನಮ್ಮ ಸಲಕ್ಕೆ ಇಟ್ಟಾರ ದೇವರು. ಆ ವಾಕ್ಯ ಕಡೆಯಿಂದ ಏನಂತಂದ್ರ ಹೇಳಿನಾಗ ಇವತ್ತು ಅನೇಕ ಜನರು ಈ ಲೋಕದಾಗ ಓಡಾಡ್ತಾರ, ಈ ಲೋಕದಾಗ ಅನೇಕ ವಸ್ತುಗಳ ಹಿಂದೆ ಓಡಾಡ್ತಾರ ಅಲ್ಲ. ತಿಮೋತಿದಾಗ ನಾವು ಓದಿದೇವಲ್ಲ, ಆಶೆ ಖರಾಬದ, ಮನುಷ್ಯನ ಆಶೆ ಖರಾಬದ. ದೇವ್ರು ಹೇಳ್ಯಾರ, ನಿನ್ನ ಆಸ್ತಿ ನಿನಗೆ ಅಡ್ಡ ಆಗ್ಯತ್ತಮ್ಮ, ನಿನ್ನ ಆಸ್ತಿ ನಿನಗೆ ಅಡ್ಡ ಆಗ್ಲತ್ತದ ತಮ್ಮ, ನಿನ್ನ ಆಸ್ತಿ ಎಲ್ಲ ಮಾರ್ಯಾಕು, ಬಡವರಿ ಹಂಚಾಕು, ನೀ ನನಗೆ ಹಿಂದೆ ಬಾ ಅಂತ ಹೇಳ್ಯಾರ. ಕರಡಿಕೆ ಎಲ್ಲ ಇತ್ತು, ಕರಡಿಕೆ ಆತನ ಹಿಂದೆ ಹೋಗ್ಲಕ್ಕಾದಾಗ ಮನಸ್ಸಿದ್ದಿಲ್ಲ. ಹಾಲಲೂಯ, ಚಪ್ಪಾಳೆ ತಟ್ಟಾರೆ. ನಾವು ಯಾಕೆ ಗುರುಪಿನವ್ರು ಇದ್ದೀವಿ? ಅವನ ಗುರುಪಿನಾಗೆ ಇದ್ದಿದ್ದೇವ ಏನು ಹೊರಗಿದ್ದಿದ್ದೇವ? ಒಂದ್ ವೇಳೆ ಆ ಮನುಷ್ಯನ ಗುರುಪಿನಾಗಿದ್ದಿ ನಂಗೆ ಆದ್ರೆ ನಮಗೆ ರಕ್ಷಣೆ ಇಲ್ಲ. ಆ ಮನುಷ್ಯನ ಬಲ್ಲಿದ್ದಂಥ ಉದ್ದೇಶಗಳು ನಮ್ಮಲ್ಲಿದ್ದರೆ ನಮಗೆ ರಕ್ಷಣೆ, ನಮಗೆ ಭದ್ರತೆ ಇಲ್ಲ. ಯಾಕಂದ್ರೆ ದೇವ್ರು ಹೇಳಿರೋ ಆ ರೀತಿಯಲ್ಲಿ ಇವತ್ತು ನಾವು ಆಯ್ತಾರದನ, ಶುಕ್ರವಾರದನ, ಬುಧವಾರದನ, ಕುಟುಂಬದಲ್ಲಿ ಯಾವುದೋ ಕುಟುಂಬದಲ್ಲಿ ಪ್ರಾರ್ಥನಾ ಕೂಟ ಅದನ, ಅದ್ರಾಗ ಬಂದ್ರ ನಿಮ್ಗ
ಸಂತೋಷ ಪಡಿತಕ್ಕಂಥ, ಸಮಾಧಾನ ಪಡಿತಕ್ಕಂಥ, ಆನಂದ ಪಡಿತಕ್ಕಂಥ ಧೈರ್ಯ ದೇವರು ಕೊಡ್ತಾರ. ನಿಮ್ಮ ಸಮಸ್ಯೆಗಳು ದೇವರು ತೆಗಿತಾರ. ದೇವ್ರ ವಾಕ್ಯ ಕೇಳಿದ್ರು ಸಾಕು, ದೇವ್ರ ವಾಕ್ಯ ನಿಮ್ಮಲ್ಲಿ ಇದ್ದರೂ ಸಾಕು. ನಿಮ್ಮಲ್ಲಿ ದುಡ್ಡು ಇಲ್ಲ ಹೋದ್ರೆ ಬಿ ಪರವಾಗಿಲ್ಲ, ನಿಮಗೆ ಹಸುವಾದ್ರೆ ಬಿ ದೇವ್ರು ನಿಮ್ಗೆ ಉಂಡಿನಪ್ಲೆ ಸಮಾಧಾನ ಕೊಡ್ತಾರ. ಕಣ್ ತುಂಬ ನಿದ್ದೆ ಬರ್ತದ. ದಯಮಾಡಿ ದೇವ್ರ ಸನ್ನಿಧಿ ತಪ್ಪಿಸ್ಕೋಬೇಡ್ರಿ, ದೇವರಿಂದ ದೂರ ಆಗಬೇಡ್ರಿ. ದೇವ್ರ ಸಂಕಲ್ಪ ಏನಾಗಿದೆ ಎಂಬುದಾಗೆ ಇವತ್ತು ನಾವು ನೀವು ತಿಳಿದುಕೊಂಬರಿ. ಆ ನಾವು ನೀವು ತಿಳಿದುಕೊಂಡ್ರೆ ಮಾತ್ರ ಅನೇಕ ವಿಷಯಗಳಲ್ಲಿ ನಾವೇಂತಂದ್ರ ಮೇಲುಗಳು ಹೊಂದ್ಕೊಳ್ಳಕ ಸಾಧ್ಯದ. ಇಲ್ಲ ಹೋದ್ರ ಸಾಧ್ಯನೇ ಇಲ್ಲ. ಏನ್ ಸಾಧ್ಯ ಅಲ್ಲ? ಏನದಂತ ಇಲ್ಲಿ ಓದ್ರಿ, 21 ಓದ್ತೀರಿ. ದೇವರಿಗೆ ಸ್ತೋತ್ರವಾಗಲಿ. ಎಲ್ಲಿ ಸಂಪತ್ತು ಇರ್ತಂತ? ದೇವರು ಕೊಡ್ತಕ್ಕಂಥದ್ದು ಮತ್ತೆ ಎಲ್ಲಿ ಬಿ ಸಿಗಲ್ಲ. ದೇವ್ರು ಕೊಟ್ಟಿಂದು ಬೇರೆಯವರಿಗೆ ಕೊಡ್ಲಕ್ಕ ಆಗಲ್ಲ. ಅದು ದೇವ್ರು ಏನಂತಂದ್ರ ಹಂಗೆ ಸುಮ್ಮನೆ ಕೊಟ್ಟು ಹಾಕ್ತಾರ. ಅದಕ್ಕೆ ಯಾವುದು ಬೆಲೆ ತಗೊಂಬಾರತ್ತ, ಯಾವುದು ದುಡ್ಡು, ಯಾವುದು ಆಸ್ತಿ ತಗೊಂಬಲ್ಲ ದೇವ್ರು ಅಲ್ಲ. ಯಾಕಂದ್ರೆ ದೇವ್ರು ನಮ್ಗ ಬಹಳವಾಗಿ ಪ್ರೀತಿ ಮಾಡಿನ ಕಡಿಂದ ಅಂದ್ರ ಈ ರೀತಿಯಾಗಿ ದೇವ್ರು ನಮ್ಗೆ ನಡೆಸ್ಕೊಡ್ತಾರ. ಆದ್ರ ಮತ್ತೆ ಆದಾಗ 19ನೇ ಅಧ್ಯಾಯದಾಗ 21ನೇ ವರ್ಷದಾಗ ಹೋದರಿ. ಸಾಕ್ಬಿಡ್ರಿ. ದೇವರು ಸನ್ನಿಧಾನದಲ್ಲಿ ಯಾವಾಗಾದ್ರ ನಮಗಿರ್ತಕ್ಕಂಥದ್ದು ನಾವು ದಾನ ಮಾಡುತ್ತೇವೋ ಅವಾಗ ದೇವರ ಆಶೀರ್ವಾದಿಸಲ್ಪಡ್ತಾರ. ದೇವರ ಆಶೀರ್ವಾದಗಳು ಅವಾಗ ನಮಗ ಸ್ವಂತವಾಗುತ್ತಾವ. ಈ ದೇವರ ಆಶೀರ್ವಾದ ನಮಗೆ ಸ್ವಂತ ಆಗ್ಬೇಕಾದ್ರ ನಾವೇನ್ ಮಾಡ್ಬೇಕಂದ್ರ ಕೇವಲ ನಾವು ದೇವ್ರ ಕಡೆ ಮಾತ್ರ ನೋಡ್ತಾ ಇರ್ಬೇಕು. ಇದ್ರಾಗ ಬಹಳಷ್ಟು ಧನವಂತರ ಬಹಳಷ್ಟು ಹರ ಏನ್ ಮಾಡ್ಬೇಕು, ಏನಿಲ್ಲ, ಹ್ಯಾಂಗ್ ಮಾಡ್ಬೇಕು ಅಂತೇಳಿ ಬಹಳಷ್ಟು ವಿಚಾರ ಮಾಡ್ತಾರ. ಕರೆಕ್ಟ್ಗೆ ಈ ಭಾಗ್ಯತೆ ಮಾತ್ರ ಅನೇಕರಿಗೆ ಸಿಕ್ಕಿಲ್ಲ. ಇದ್ರಾಗ ಏನಂತಾರೆ, ಪಾಲಿ ಭಾಗಸ್ಥರಾಗಿರ್ತಕ್ಕಂಥ ಅಪೊಸ್ತಲರ ಕೃತ್ಯದಾಗ 10ನೇ ಅಧ್ಯಾಯದಾಗ ಕೊರ್ನೆಲ್ಯ ಎಂಬ ಒಬ್ಬ ವ್ಯಕ್ತಿ ಅಲ್ಲ, ಆ ವ್ಯಕ್ತಿ ಏನಂತಾರೆ ಬಹಳ ದೊಡ್ಡ ಧನವಂತ ಆಗಿದ್ದನು. ಕರೆಕ್ಟ್ಗೆ ಯಾವಾಗ ನೋಡಿದ್ರಿ ಆತನ ಕೈ ಹಂಗಿರ್ತಿತ್ತು ಅಂದ್ರ ದಾನ ಧರ್ಮ ಮಾಡ್ಕೊತಾನೆ ಇರ್ತಿಲ್ಲ. ಕೊರ್ನೆಲ್ಯ ಎಂಬ ಒಬ್ಬ ವ್ಯಕ್ತಿ ಧನವಂತ. ಆ ವ್ಯಕ್ತಿ ದಾನ ಧರ್ಮ ಮಾಡಲ್ದೇನೆ ಆತನ ಹೆಂಡತಿ, ಆತನ ಮಕ್ಕಳು ಮರುಗಳು ಬಿ ದಾನ ಧರ್ಮ ಮಾಡ್ತಾ ಇರ್ತಿದ್ರು. ಅವ್ರ ಸಹಸ್ದಾಗ ಯಾರಾದರೂ ಇರ್ತಿದ್ರು, ಅವರೆಲ್ಲರೂ ಸಮಾಧಾನವಾಗಿ ಇರ್ತಿದ್ರು. ಯಾಕಂದ್ರೆ ಅಂತ ಪ್ರೀತಿ ತೋರಿಸ್ತಕ್ಕಂಥ ಪ್ರೀತಿ ಅನೇಕ ಜನರ ಬಳಿ ಇದ್ದಿಲ್ಲ. ಅದಕ್ಕೆ ಹಿಂದೆ ಆ ವ್ಯಕ್ತಿ ಏನಂತಂದ್ರ ದೇವರ ಆಶೀರ್ವಾದ ಸಿಕ್ಕದ. ಯಾಕಂದ್ರ ದೇವ್ರ ಸನ್ನಿಧಾನದಲ್ಲಿ ದೇವರಿಗೆ ಮಹಿಮೆ ಪಡಿಸಕ್ಕೆಂದ್ರ ಅನೇಕ ಜನರಿಗೆ ಕೊಟ್ಕೋತ ಸಹಾಯ ಮಾಡ್ಕೋತ ಹಣ ಕರಡಿಗೆ ದೇವ್ರ ಅದಕ್ಕೆ ಕಮ್ಮಾಗಿ ಕೊಟ್ಟಿಲ್ಲ. ಇನ್ನ ದೇವ್ರು ಕೊಡ್ತಾನೆ ಹೋಗ್ಯಾರ. ಕೊಟ್ಟಾರ ಅಂದ್ರೆ ಹಿಂಗ್ ಕೊಟ್ಟಾರ ಅಂದ್ರ ಹೇಳಾಕ ಬರಲಂತ ಆಸ್ತಿ ಪಾಸ್ತಿ ಕೊಟ್ಟಾರ. ಎದ್ರ ನಿಮಿತ್ತವಾಗಿ ಕೊಟ್ಟಾರ ಅಂತಂದ್ರ ಈ ಲೋಕದಾಗ ನಾವು ಏನೋ ಮಾಡಿದ್ರೆ ಕೊಡ್ತಾರ ಅಂತ ಅಂದ್ರ ವಿಚಾರ ಮಾಡಿಲ್ಲ. ನನ್ನ ದೇವರು ಶಕ್ತಿಮಂತನ, ನನ್ನ ದೇವ್ರು ನನಗೆ ಕೊಟ್ಟಿಂದೆ ಸಾಕು, ನನಗೆ ಬೇರೆದು ಯಾವುದು ಬೇಡ ಅಂತ ಅಂದ್ರ ಇಷ್ಟಪಟ್ಟು ದೇವ್ರ ಸನ್ನಿಧಾನದಲ್ಲಿ ಕಾಲ ಕಳೆದಾಗ ಸಮೃದ್ಧಿ ಆಶೀರ್ವಾದ ಮಾಡ್ಯಾರ. ಹಲ್ಲೆಲೂಯಾ. ಏನು ಮಾಡಿಲ್ಲ? ಕೊರ್ನೆಲ್ಯನ ಚರಿತ್ರೆ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದಾಗ ಓದ್ಕೊರಿ, ಅಲ್ಲಿ ನಿಮಗೆ ಸಿಗ್ತದ. ಯೋಬನ ಗ್ರಂಥದಲ್ಲಿ ಆ ಯೋಬನ ಚರಿತ್ರೆ ನೀವು ವಾಕ್ಯದಾಗ ನೀವು ಓದ್ಕೊರಿ, ಅಲ್ಲಿ ನಿಮಗೆ ಸಿಗ್ತದ. ದೇವರವರಿಗೆ ಏನು ಕೊಟ್ಟಾರ,
ಏನು ಕೊಟ್ಟಿಲ್ಲ. ನಾವು ನೀವು ಹೆಂಗೆ ಬಂದಿದ್ದೇವಲ್ಲ, ಹಳ್ಳಿ ಊರುಗಳು ಬಿಟ್ಟು ಪಟ್ಟಣದಾಗ ಸೇರಿಕೊಂಡು ಒಂದು ಒಳ್ಳೆ ಜೀವಮಾನ ಮಾಡ್ಬೇಕಂತೇಳಿ ಹಾಗೆ ಅಬ್ರಹಾಮನು ಸಹ ಬಂದನ. ಕಡೆಗೆ ಅಬ್ರಹಾಮ್ಗೆ ದೇವರು ಆಶೀರ್ವಾದ ನೀದಿ, ಆಶೀರ್ವಾದ ತಂದಿ ಆಗಿ ಮಾಡ್ಯಾರ ದೇವರು. ಯಾಕೋ ಗೊತ್ತಾ? ದೇವ್ರ ಕಡೆ ನೋಡಿನ, ದೇವ್ರಿಗೆ ಕೇಳಿನ, ದೇವ್ರಿಗೆ ಬೇಡನ, ದೇವ್ರ ಬಳಿ ಹೊಂದ್ಕೊಂಡನ, ಅವಾಗ ಆತಗೆ ಅಂದ್ರೆ ಆಶೀರ್ವಾದಗಳು ಸಿಕ್ಕವ. ಏನು ಸಿಕ್ಕಿಲ್ಲ ಅಲ್ಲ? ಇಲ್ಲಿ ಒಬ್ಬ ಧನವಂತನ ಬೈಬಲ್ದಾಗ ಮತ್ತೆ ಎಂಬ ವ್ಯಕ್ತಿ ಸುಂಕದ ಗುತ್ತದಾರನ. ಆ ಸುಂಕದ ಗುತ್ತದಾರನ ಏನು ಮಾಡಿನ ಅಂತಂದ್ರ, ಎಲ್ಲರ ಬಳಿ ಟ್ಯಾಕ್ಸ್ ವಸೂಲ್ ಮಾಡ್ತಾನ. ಮನಿ ಟ್ಯಾಕ್ಸ್ ಅನ್ರಿ, ಕರೆಂಟ್ ಬಿಲ್ ಅನ್ರಿ ಅಲ್ಲ, ಇವಕ್ಕೆಲ್ಲಕ್ಕ ಒಬ್ಬ ಕಾಂಟ್ರಾಕ್ಟನ ಆ ವ್ಯಕ್ತಿ ವಸೂಲ್ ಮಾಡ್ಕೋತ ಕುಂತಿನಾಗ ಯೇಸು ಸ್ವಾಮಿ ಸಂಗಡ ಇರ್ತಕ್ಕಂಥ ಕೆಲವು ಶಿಷ್ಯರು ಅವರೆಲ್ಲರೂ ನಡೆದಾರ. ಹೋಗತಕ್ಕಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ನೋಡ್ಯಾರ. ಆತಗ ಯಾರಿಗೆ ನೋಡ್ಯಾರ? ಮತ್ತಾಯಾಗ ಧನವಂತಗೆ ನೋಡ್ಯಾರ. ಒಬ್ಬ ದೊಡ್ಡ ಧನವಂತನ, ಆತನು ಪಾಪಗಳು ಬಹಳವ, ಲೆಕ್ಕ ಇಲ್ಲ ಅಂತ ಪಾಪಗಳವ. ಕಡೆಗೆ ಆ ಪಾಪಿಗೆ ದೇವರು ಒಂದೇ ಮಾತಾಡ್ಯಾರ. ಆ ಪಾಪಿಗೆ ಒಂದೇ ಮಾತಾಡ್ಯಾರ. ಯೇಸು ಸ್ವಾಮಿ ಏನಂದ್ರ ಆತಗ, ಮತ್ತಯ್ಯ ನನ್ನ ಸಂಗಡ ಬಾ ಅಂದ. ವಿಚಾರೇ ಮಾಡಿಲ್ಲ. ಇಲ್ಲಿ ರೊಕ್ಕವ, ಇಲ್ಲೆಲ್ಲ ಲೆಕ್ಕ ಪತ್ರದ ಎಲ್ಲ ಕೊಡೋದದ, ತಗೊಂಬದ, ಇನ್ನ ಜನರ ಬಳಿ ವಸೂಲು ಮಾಡೋದದ, ನಾ ಮನೆಗೆ ಹೋಗಿ ಹೇಳಿ ಬರ್ತೆ, ಅದು ಏನೂ ಇಲ್ಲ. ಅದು ಎಲ್ಲ ಏನೂ ಇಲ್ಲ, ಎಲ್ಲ ಡಿಲೇಟ್ ಮಾಡಕ್ಯಾನ. ಈ ಲೋಕದಾಗ ಎಲ್ಲ ಡಿಲೇಟ್ ಮಾಡಕ್ಯಾನ. ಯೇಸು ಸ್ವಾಮಿ ನನಗೆ ಕರೆದಾರ. ಈ ಊರಾಗಿನ ಮಂದಿ ಎಲ್ಲ ಮಂದಿ ನನಗೆ ಏನಂತಂದ್ರೆ ಬೈತಾವ. ಒಬ್ಬರು ಭೀ ಸಂದಿಲ್ಲ, ಎಲ್ಲರೂ ನನಗೆ ಬೈತಾವ. ಯೇಸು ಮಂದಿಗೆ ನಾ ಟ್ಯಾಕ್ಸ್ ಮಾಫ್ ಮಾಡತ್ತಿದೆ, ತಗೊಂಬಲ್ಲಿ ಭೀ ಹೊಂಟಿದೆ, ಕೇಳಲಿ ಭೀ ಹೊಂಟಿದೆ. ಕಡೆಗೆ ನನಗೆ ಬೈತಾನೆ ಇರ್ತಾವೆ ಇವ್ರು ಎಲ್ಲರೂ. ಕಡೆಗೆ ಯೇಸು ಸ್ವಾಮಿ ನೋಡ್ರಿ ನನಗೆ ಬಹಳ ತರ ಇವತ್ತು ಸಾಕ್ಯಪ್ಪ. ಈ ಲೋಕದ ಸಾಹಸ, ಈ ಲೋಕದ ವೈಭವ ಸ್ವಭಾವ ಬ್ಯಾಡ ಅಂತ ಏನು ಮಾಡ್ಯಾನ್ರಿ, ಎಲ್ಲ ಬಿಟ್ಟು ಕೇಸಿ ಏನಂದ್ರೆ ಸೀದಾ ಯೇಸು ಸ್ವಾಮಿ ಸಂಕಟ ಹೋಗ್ಯಾನ. ಯೇಸು ಸ್ವಾಮಿ ಸಂಕಟ ಹೋಯ್ತಾ ಏನು ಮಾಡ್ಯಾನ, ಸ್ವಾಮಿ ನಮ್ಮ ಮನೆಗೆ ಬರ್ತೀರಿ ಅಂತ ಕೇಳ. ಸರಿ, ಮತ್ತೆ ಮನುಷ್ಯರಿಗೆ ಹೇಳಿ ಕಳ್ಕೊಂಡ್ರ, ಹೋಗ್ರಿ ಯೇಸು ಸ್ವಾಮಿ ಹೊಂಟ್ರ ನಮ್ಮ ಮನೆಗೆ, ಆತನ ಸಂಗಡ ಜನರ ಎಲ್ಲರಿಗೂ ಊಟ ಸಿದ್ಧಪಡಿಸ್ರಿ ಅಂತಂದಿನಾಗ ದೊಡ್ಡ ಔತಣೆ ಮಾಡಿನ, ದೊಡ್ಡ ಊಟ ಸಿದ್ಧಪಡಿಸನ. ಎಲ್ಲರೂ ಊಟದ ಮೇಲೆ ಕುಂತಾರ, ಎಲ್ಲರೂ ಕುಂತ ಊಟ ಮಾಡತ್ತಾರ. ಎಷ್ಟು ಸಂತೋಷ ಆಗ್ಯದು. ಮತ್ತೆದಾಗ ಎಷ್ಟು ಸಂತೋಷ ಆಗ್ಯದು. ಮತ್ತೆಗೆ ಹೇಳ್ಕೊಮಲ್ಲ ಅಂತ ಸಂತೋಷ ಆಗ್ಯದ್ರಿ. ದೊಡ್ಡ ಲಾಭ ಆದಾಗ ಸಿಕ್ಕದ್ರಿ. ಇವತ್ತು ಸ್ವಾಮಿ ಸಿಕ್ಕರು ನನಗೆ ಎಲ್ಲನೇ ಸಿಗ್ತಾರ ಕಸಿ ಅಂತಂದ್ರ ಒಂದು ಮಾತು ಹೇಳಿನ, ಸ್ವಾಮಿಯವರೇ ಇಲ್ಲಿ ತನಕ ನಾ ಏನಾದರೂ ತಪ್ಪು ಮಾಡಿದನು ಅದು ಈಗ ನಾ ತಿರುಗಿ ಮಾಡಲ್ಲ ಸ್ವಾಮಿ. ಯಾರ ಬಲ್ಲಿ ಆದ್ರೆ ನಾ ಒಂದಕ್ಕೆ ನಾ ಎರಡು ತಗೊಂಡಿನು, ಅದಕ್ಕೆ ನಾ 4 ಪಟ್ಟು ನಾ ಹಿಂದಕ್ಕೆ ಕೊಡ್ತೆ ಸ್ವಾಮಿ ಅಂದಾರ. 4 ಪಟ್ಟು ನಾ ಹಿಂದಕ್ಕೆ ಕೊಡ್ತೆ ಸ್ವಾಮಿ ಅಂದಿನಾಗ ಯೇಸು ಸ್ವಾಮಿ ಏನಂದ್ರೆ ಗೊತ್ತಾ? ಏನಂದಾರಿ, ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯ್ತು. ಹಲ್ಲೆಲೂಯಾ! ಚಪ್ಪಾಳೆ ತಡ್ರಿ, ಜೋರಾಗಿ ಚಪ್ಪಾಳೆ ತಡ್ರಿ. ದೇವರಿಗೆ ಸ್ತೋತ್ರ. ಓ, ರಕ್ಷಣೆ ಹೊಂದಬೇಕಾ? ಈ ಲೋಕದ ದುಡ್ಡು ಆಸ್ತಿ ಪಾಸ್ತಿಗೆ ಲೆಕ್ಕ ಮಾಡಬೇಡ. ಈ ಲೋಕದ ವೈಭವ ಸ್ವಭಾವ ನೋಡಬೇಡ. ದೇವ್ರ ಕಡೆ ನೋಡು. ದೇವ್ರು ಕರೆದ್ರು ಅಂದ್ರ, ದೇವರು ನಿನಗೆ ಬಲಪಡಿಸಿದ್ರು ಅಂದ್ರ, ನೀ ಎಷ್ಟೋ ಬಲವಂತ ಐತಿ, ಎಷ್ಟೋ ಶಕ್ತಿಮಂತ ಐತಿ, ಎಷ್ಟೋ ದಿನಗಳಿಂದ್ರ ಜೀವಿತ ಸಂಖ್ಯದಲ್ಲಿ ಇರ್ತಿ. ಈ ಜೀವಿತ ಬೇಕಂತ ಕೇಶಂದ್ರ ಎಷ್ಟೋ ಜನರು ಇಷ್ಟಪಡ್ತಾರ. ಕಡೆಗೆ ಸಾಧ್ಯ ಆಗ್ತದನ? ಸಾಧ್ಯ ಆಗ್ತದನ? ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ನಾವು ನಿಜವಾಗ್ಲು ಈ ಲೋಕದಾಗ ನಾವು ಹೆಂಗಿದ್ದೇವು ಅಂತಂದ್ರ, ಓದ್ತಿರೆ 22ನೇ ವರ್ಷ ಓದ್ತಿರೆ, ಆ ಯೌವನಸ್ಥನು ಬಹಳ ಆಸ್ತಿ ಉಳ್ಳವ ನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು. ಆಗ ಯೇಸು ತನ್ನ ಶಿಷ್ಯರನ್ನು ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟಿಯು
ಸೂಜಿ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ ಅಂದನು. ಹಲ್ಲೆಲೂಯಾ. ಧನವಂತರಿಗೆಲ್ಲ ಇರ್ತದ ಖಡ್ಗೆ, ಕೊಡ್ತಕ್ಕಂಥ ಮನಸ್ಸಿರಲ್ಲ, ಕೊಡ್ತಕ್ಕಂಥ ಮನಸ್ಸಿರಲ್ಲ, ಕೊಡ್ತಕ್ಕಂಥ ಮನಸ್ಸಿರಲ್ಲ. ಯಾರಿಗೆ ಕೊಡಬೇಕು ಗೊತ್ತಾ? ಯಾರಿಗೆ ಕೊಡಬೇಕು ಗೊತ್ತಾ? ಯಾರ ಬಳಿ ಇಲ್ಲೋ ಅವ್ರಿಗೆ ಕೊಡ್ಬೇಕು. ಕುಡ್ಡೋರ್ ಹರ, ಕುಂಟೂರ್ ಹರ, ಅನಾಥರ ಹರ, ದಿಕ್ಕಿಲ್ದೋರ್ ಹರ, ಮಕ್ಕಳು ಇಲ್ದೋರ್ ಹಿರುಗಳ ಹರ, ಅಂತರಿಗೆ ಕೊಡ್ರಿ, ದೇವ್ರು ನಿಮಗೆ ಕೊಡ್ತಾರ. ಅದೇ ಕಡೆ ಇಲ್ಲಿ ಬೈಬಲ್ದಾಗ ನಾವು ನೋಡ್ಬೇಕಾದ್ರ ಕೋರ್ನೆಲ್ಲ ಎಲ್ಲಕ್ಕ ದೊಡ್ಡ ಸಾಹುಕಾರ ಯಾಕಾಗ್ಯಾನಂದ್ರ ಎಲ್ಲರಿಗೆ ಕೊಡೋದ್ರಿಂದ ಸಾಹುಕಾರ ಆಗ್ಯಾನ. ಕೊಡ್ತಾ ಹೋಗ್ಯಾನ, ಕೊಟ್ಟು ತಗೊಂಡ ಇಂದ್ರ ಬಡ್ಡಿ ಹಚ್ಚಿ ವಸೂಲು ಮಾಡಿಲ್ಲ. ಇವತ್ತು ನಮಗೂ ನಿಮಗೂ ಯಾರ ಕೊಟ್ರ ಕೊಡಲ್ಲ ಹೋದೇವಂದ್ರ ಬಡ್ಡಿಗೆ ಬಡ್ಡಿ, ಬಡ್ಡಿಗೆ ಬಡ್ಡಿ, ಬಡ್ಡಿಗೆ ಬಡ್ಡಿ. ಅವ ಲೆಕ್ಕ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ಬೇಕು. ಕೊಡೋದಾರ ದೂರ ಉಳಿತು ಅಲ್ಲ. ಈ ರೀತಿಯಾಗಿ ನಾವು ಮೋಸ ಹೋಗಲ್ಲಪ್ಲೆ. ನಾವು ದೇವ್ರ ಸನ್ನಿಧಾನದಲ್ಲಿ ಮತ್ತ ದೇವ್ರು ಮಾಡ್ತಕ್ಕಂಥ ಮೇಲಿಗಾಗಿ ನಾವು ದೇವ್ರ ಕಡೆ ನೋಡರಿ. ಮತ್ತ ಈ ಓದಿರ್ತಕ್ಕಂಥ ವಾಕ್ಯ ದೇವ್ರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಲಿ. ನಾವು ಕೊನೆಯದಾಗಿ ಪ್ರಾರ್ಥನೆ ಮಾಡ್ಕೊಂಡು ನಾವು ಮುಕ್ತಾಯ ಮಾಡ್ಕೊಂಬರಿ. ಕಣ್ಣು ಮುಚ್ಚರಿ, ಪ್ರಾರ್ಥನೆ ಮಾಡರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ಸ್ತೋತ್ರಪ್ಪ. ಈ ದಿನದಲ್ಲಿ ನಮ್ಮ ಮಧ್ಯದಾಗಿ ನೀವಿದ್ದು ನಮ್ಮೆಲ್ಲರಿಗೆ ಮಾತಾಡಿದಕ್ಕಾಗಿ ನಿಮಗೆ ವಂದನೆಗಳು ತಂದೆ. ಹೌದು ಪ್ರಭು, 1 ತಿಮೋಥಿ 6ನೇ ಅಧ್ಯಾಯ 6ನೇ ವಚನ ಮೊದಲುಗೊಂಡು ಸ್ವಾಮಿ ಅನೇಕ ಸತ್ಯದ ರಹಸ್ಯಗಳು ಪ್ರಭಾ ನೀವು ನಮ್ಮೆಲ್ಲರಿಗೆ ತಿಳಿಸಿದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳು ಪ್ರಭಾ ನಮ್ಮ ಜೀವಿತ ಬದಲಾಯಿಸಿ, ನಮ್ಮ ಆಲೋಚನೆಗಳು ಬದಲಾಯಿಸಿ, ಈಗ ಪ್ರಭಾ ಅಯ್ಯ ನಾವು ಯಾವ ಕೇಡುಗಳಿಗೆ ಅಪಾಯಗಳಿಗೆ ಅಯ್ಯ ಯಾವ ಶಿಕ್ಷೆಗೂ ಕಾರಣ ಆಗಲಾಗಿ ಕರ್ತನೆ ನಮಗೆ ನಾವು ತಗ್ಗಿಸಿಕೊಂಡು ಪ್ರಭಾ ಅಯ್ಯೋ ರಕ್ಷಕ ಅಯ್ಯ ಮತ್ತದಲ್ಲಿ 18ನೇ ಅಧ್ಯಾಯದಲ್ಲಿ ಹೇಳಿರ್ತಕ್ಕಂಥ ರೀತಿಯಲ್ಲಿ ಪ್ರಭಾ ನಾವು ಚಿಕ್ಕ ಮಕ್ಕಳ ಪಲೆ ಪ್ರಭಾ ನಮಗೆ ನಾವು ತಗ್ಗಿಸಿಕೊಂಡು ಕರ್ತನೆ ನಿಮ್ಮ ಕಡೆಗೆ ನೋಡುವುದಕ್ಕೆ ಪ್ರಭಾ, ನಿಮ್ಮನ್ನು ಹಿಂಬಾಲಿಸುವುದಕ್ಕೆ ಪ್ರಭಾ, ನಮ್ಮೆಲ್ಲರಿಗೆ ಒಳ್ಳೆ ಆಲೋಚನೆಗಳು ಕೊಟ್ಟು ಪ್ರಭಾ ಈ ವಾಕ್ಯದ ಮುಖಾಂತರವಾಗಿ ಪ್ರತಿಯೊಂದು ಕುಟುಂಬಗಳಿಗೆ ಸ್ವಾಮಿ ಆಶೀರ್ವಾದಿಸಲ್ಪಡುವ ಹಾಗೆ ಎಲ್ಲರಿಗೂ ಸ್ವಾಮಿ ನೀವೇ ಆಶೀರ್ವಾದಿಸ್ರಿ. ಎಲ್ಲರ ಅವಸರಗಳು ತೀರಿಸ್ರಿ. ಆರೋಗ್ಯ ಭಾಗ್ಯ ಆಯುಷ್ಕಾಲ ಕೊಡ್ರಿ. ರೋಗಗಳಿಗೆ ಸ್ವಸ್ಥಪಡಿಸ್ರಿ. ಹೀನ ಸ್ಥಿತಿಯಲ್ಲಿದ್ದಂಥ ಜನರಿಗೆ ಪ್ರಭಾ ಅಯ್ಯ ಅವರಿಗೆ ನೀವು ಬಲ ಪಡಿಸ್ರಿ. ಈಗ ಕರ್ತನೆ ಮಾಡಿರುವ ಪ್ರಾರ್ಥನೆಗೆ ಸದುತ್ತರ ನೀಡಿ ನಮ್ಮೆಲ್ಲರಿಗೆ ಸಹಾಯ ಮಾಡಿ ಬಲಪಡಿಸ್ರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ.